ಮುಖ್ಯಮಂತ್ರಿಗಳು ಕಳೆದ 4 ದಿನಗಳಿಂದ ರಾಹುಲ್ ಗಾಂಧಿಯ ಮನೆ ಹತ್ರ ಅವ್ರ ಮನೆಯ ಗೇಟ್ ಕಾದು ಪುನಃ ಕರ್ನಾಟಕಕ್ಕೆ ಮತ್ತೆ ಅವರು ಮರಳಿದ್ದಾರೆ. ಇಲ್ಲಿ ತನಕ ಆಗಿದೆ ಸಂಪುಟ ವಿಸ್ತರಣೆ ದಿನಾಂಕ ಇವತ್ತಿನ ತನಕ ಕೂಡ ಫಿಕ್ಸ್ ಆಗಲಿಲ್ಲ. ಸಂಪುಟ ವಿಸ್ತರಣೆ ಯಾವತ್ತು ಮಾಡ್ತೀವಿ ಅನ್ನೋಂಥದ್ದು ಕೂಡ ಇವತ್ತಿನ ತನಕ ಕೂಡ ಗೊಂದಲದಲ್ಲಿ ಇದ್ದಾರೆ. ಬಹುಶಃ ಅವರಿಗೆ ರಾಹುಲ್ ಗಾಂಧಿ ಅವರಿಗೆ ರಾಷ್ಟ್ರೀಯ ನಾಯಕರಿಗೆ ಸೂಟ್ ಕೇಸು ತಲುಪಿಲ್ಲ ಅಂತೇಳಿ ನಾನು ತಿಳ್ಕೊಂಡಿದ್ದೆ. ಇನ್ನು ಬಹಳಷ್ಟು ಮಂದಿ ಕಾಂಗ್ರೆಸ್ಸಿನ ಶಾಸಕರೆಲ್ಲರೂ ಕೂಡ ಅವರು ನೇರವಾಗಿ ಸೂಟ್ ಕೇಸ್ಗಳನ್ನು ಹಣವನ್ನು ತಗೊಂಡು ಡೆಲ್ಲಿಯಲ್ಲಿ ಲಾಬಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಯಾರು ಕಪ್ಪು ಕಾಣಿಕೆ ಜಾಸ್ತಿ ಕೊಡ್ತಾರೋ ಅವ್ರಿಗೆ ಮಂತ್ರಿ ಸ್ಥಾನ ಫಿಕ್ಸ್ ಅನ್ನೋಂಥದ್ದು ಕೂಡ ಇವತ್ತು ಆ ರೀತಿ ಲಾಬಿಗಳನ್ನು ಇವತ್ತು ಶಾಸಕರೆಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ನಾನು ಮಂತ್ರಿ ಆಗಬೇಕು ಅಂತೇಳಿ ಏನು ಪೈಪೋಟಿ ಜೋರಾಗಿದೆನೋ ಕಳೆದ ಒಂದು ವಾರದಿಂದ ಈ ಪೈಪೋಟಿಯಲ್ಲಿ ನಾನು ಮಂತ್ರಿ ಆಗಬೇಕು ಅಂತೇಳಿ ಏನು ಪೈಪೋಟಿಯನ್ನು ಬಿಡ್ತಾ ಇದ್ರೆ ಕಳೆದ ವಾರದಿಂದ ಬೆಂಗಳೂರು ಟು ಡೆಲ್ಲಿ ಎಲ್ಲ ಕೂಡ ಸ್ಪೆಷಲ್ ಫ್ಲೈಟ್ಗಳು ಏನು ಬೆಂಗಳೂರು ಟು ಡೆಲ್ಲಿ ಸ್ಪೆಷಲ್ ಫ್ಲೈಟ್ಗಳಲ್ಲಿ ಹೋಗಿ ಇವರೆಲ್ಲರೂ ಕೂಡ ಸೂಟ್ ಕೇಸ್ ಅನ್ನು ಆ ಸ್ಪೆಷಲ್ ಫ್ಲೈಟ್ ಅಲ್ಲಿ ಸಾಗಾಣಿಕೆ ಮಾಡುವಂತ ಕೆಲಸ ಇವತ್ತು ಎಲ್ಲಾ ಸ್ಪೆಷಲ್ ಫ್ಲೈಟ್ಗಳು ಎಷ್ಟು ಹಾರ್ತಾ ಇದೆ ಅಂದ್ರೆ ಯಾರೇ ಇಬ್ರು ಹೋದ್ರುಗಳು ಸ್ಪೆಷಲ್ ಫ್ಲೈಟ್ ಅಲ್ಲಿ ಸೂಟ್ ಕೇಸ್ಗಳಲ್ಲಿ ಹಣ ಸಾಗಾಟ ಆಗುವಂತ ಕೆಲಸ ಕೂಡ ಆಗ್ತಾ ಇದೆ. ಒಂದು ಕಡೆ ನೋಡಿ ನಮ್ಮ ಕರ್ನಾಟಕ ರಾಜ್ಯದ ದುರ್ದೈವ ಪರಿಸ್ಥಿತಿ ಹೆಂಗ್ ಬಂದಿದೆ ನೋಡ್ರಿ. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಮುಖ್ಯಮಂತ್ರಿಗಳು, ರಾಜಕಾರಣಿಗಳು, IAS ಅಧಿಕಾರಿಗಳು, ಇನ್ನೊಬ್ಬರು ಎಲ್ಲರೂ ಕೂಡ ಒಬ್ಬೊಬ್ರು 100 ಸೈಟ್ ಹಿಡ್ಕೋಬಹುದು. ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳನ್ನ ಕೇಳ್ತೀನಿ, ನಾನು ನಿಮ್ಮ ಹತ್ರ ಎಷ್ಟು ಆಸ್ತಿ ಇದೆಯಪ್ಪ, ನಿಮ್ಮ ಹತ್ರ ನಿಮ್ಮ ಕುಟುಂಬದಲ್ಲಿ ಮಕ್ಕಳಿಗೆ ಎಷ್ಟು ಆಸ್ತಿ ಇದೆ,